ಆಂಜನೇಯ ಸ್ವಾಮಿಗೆ ನಮ್ಮ ಕಮಿಟಿ ಇಲ್ಲಿ ಬರೋ ಭಕ್ತಾದಿಗಳಿಗೆ ಮತ್ತು ಈ ಶ್ರೀರಾಮನವಮಿಯಾಗಿ ಹನುಮ ಜಯಂತಿಯಾಗಿ ಇಲ್ಲಿ ಕಲ್ಯಾಣೋತ್ಸವ, ಅಷ್ಟೋತ್ತರ ಕಳಶಾಭಿಷೇಕ, ಲಕ್ಷಾರ್ಚನೆಗಳೆಲ್ಲ ನೆರವೇರಿಸ್ತೀವಿ. ಆಲಯ ತುಂಬಾ ಚಿಕ್ಕದಾಗಿರುವುದರಿಂದ ಈ ಒಂದು ಪ್ರಾಂಗಣವನ್ನ ದೊಡ್ಡದಾಗಿ ಮಾಡ್ಬೇಕು ಅಂತ ಪಕ್ಕದಲ್ಲಿ ನಾವು ಒಂದು ನಿರ್ಮಾಣ ಕಾರ್ಯವನ್ನ ನೆರವೇರಿಸ್ತಾ ಇದೀವಿ. ಯಾರೇ ಭಕ್ತಾದಿಗಳಾಗಿರಬಹುದು ನಮ್ಮ ತನು ಮನ ಧನಗಳನ್ನ ತಂದು ದೇಣಿಗೆ ರೂಪದಲ್ಲಿ ದೇವಸ್ಥಾನದಲ್ಲಿ ಕೊಟ್ಟು ಆ ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು ಪ್ರಾರ್ಥಿಸ್ಕೊಳ್ತೀವಿ. ಮತ್ತೆ ಶನಿವಾರ ಜನ ಬರೋದ್ರಿಂದ ಮಧ್ಯಾಹ್ನ ಅನ್ನದಾನವನ್ನ ಏರ್ಪಡಿಸ್ತೀವಿ. ಆ ಅನ್ನದಾನದಿಂದ ಎಲ್ಲಾ ಜನಗಳಿಗೂ ಕೂಡ ಒಂದು ಒಳ್ಳೆ ಅನುಗ್ರಹವಾಗುತ್ತೆ. ಅದಕ್ಕೋಸ್ಕರ ಯಾರೇ ಸದ್ಭಕ್ತರಿದ್ರು ಕೂಡ ಬಂದು ದೇಣಿಗೆಯನ್ನು ಸಮರ್ಪಣೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯವಾಗಿ ಪ್ರಾರ್ಥಿಸ್ಕೊಳ್ತೀವಿ. ಜೈ ಶ್ರೀಮನ್ನಾರಾಯಣ. ಮತ್ತೆ ನಿಮ್ಗೆ ಪ್ರಾರ್ಥನೆ ಇದೆ, ನಮ್ಮ ಸೆಲ್ವಕುಮಾರ್ SK ಪ್ರವರ್ಸ್ ಅವರು ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ. ಜನಗಳು ಅಭಿಪ್ರಾಯ ಬಂದು ಒಳ್ಳೆ ರೆಸ್ಟೋರೆಂಟ್ ಚೆನ್ನಾಗೈತೆ, ಈ ವರ್ಷ ಚೆನ್ನಾಗಿ ಮಾಡಿದೀರಾ ಅಂದ್ಬಿಟ್ಟು ಎಲ್ಲ ಹೇಳಿದ್ದಾರೆ. ಅವ್ರಿಗೂ ನಾನು ನಮ್ಮ ಸಮಿತಿ ಪರವಾಗಿ ಅಭಿನಂದನೆ ಹೇಳ್ತೀನಿ ಅಂದ್ಬಿಟ್ಟು ಈ ಕಾರ್ಯಕ್ರಮ ಮುಕ್ತಾಯ ಇದೆ. ಈ ಬೈಲಾಂಜನೇಯ ದೇವಸ್ಥಾನದಲ್ಲಿ ಹಿರಿಯರು ದೊಡ್ಡವರು ರಂಗನಾಥ ಸ್ವಾಮಿ ಅಂದ್ಬಿಟ್ಟು ದೇವರು, ಅದೇ ತರ ಮೋಹನ್ ರಂಗ ಬಂದ್ಬಿಟ್ಟು ನಮ್ಗೆ ಹಿರಿಯರು ದೊಡ್ಡವರು 60 ವರ್ಷದಿಂದ ಅವರು ನಡ್ಸ್ಕೊಂಡ್ ಬಂದ್ರು. ಇವತ್ತು ನಮ್ಮಲ್ಲಿ ನಮ್ಮ ಟ್ರಸ್ಟಿಗೆ ಮುಖಾಂತರ ನಮ್ಗೆ ಕೊಟ್ಟಿದ್ದಾರೆ, ನೀವು ನಡೆಸಿ ಅಂತ. ಅವ್ರಿಗೆ 102 ವರ್ಷ ಆಯ್ತು, ಅವ್ರ ಕೈಲಿ ಆಗದಿರ ನಮ್ಮಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನ ದೊಡ್ಡವರು ಏನು ಯಾವ ತರ ನಡ್ಸ್ಕೊಂಡ್ ಬಂದ್ರು ಅದೇ ತರ ನಾವು ಅದಕ್ಕನ್ನ ಚಂದಾಗ ಮಾಡ್ಬೇಕು ಅಂದ್ಬಿಟ್ಟು ನಾವು ಇನ್ನ ಅಧ್ಯಕ್ಷ ನಮ್ಮ ದೊಡ್ಡವರು ಅವರು ಅಧ್ಯಕ್ಷರವರು ಅವ್ರಿಂಕನೇ ಚೇರ್ಮನ್ ಇವರು. ಈ ದೇವಸ್ಥಾನ ಅವ್ರಿಂಕ ಇಷ್ಟು ದೂರ ಬಂದಿದೆ. ಈಗ ನಾವು ಅದನ್ನ ಮುಂದರ್ಸ್ಕೊಂಡು ಹೋಗ್ತಾ ಇದ್ದೀರಿ. ಅದ್ರಿಂದ ನಾವು ಪಕ್ಕದಲ್ಲಿ ಒಂದು ಅನ್ನ ಚೌಟ್ರಿ ಅಂತ ಮಾಡ್ತಾ ಇದ್ದೀರಿ. ಭಕ್ತಾದಿಗಳು ಅವ್ರವ್ರ ಭಕ್ತಿ ಕೊದ್ದಿ ಅದು ಅವ್ರು ಕೊಡ್ಬೋದು. ಅವ್ರ ಹೆಸರಲ್ಲಿ ದೇವ್ರ ಹೆಸರಲ್ಲಿ ಅನ್ನದಾನ ಮಾಡಿಸ್ಬೋದು. ಇಷ್ಟೊಂದು ಚಾರ್ಜ್ ಇದೆ, ಆ ಚಾರ್ಜ್ ಮಾಡಿದ್ರೆ ಅವರೇ ಅನ್ನದಾನ ಬಡಿಸ್ಬೋದು. ಅದಕ್ಕೆ ನಾವು ಒಳ್ಳೆ ಇದು ಮಾಡ್ತಾ ಇದ್ದೀರಿ. ಅದಕ್ಕೆ ನಮ್ಗೆ ಸಹಕಾರ ಮಾಡಿ, ನೀವೆಲ್ಲರೂ ಸೇರಿ ಈ ಭಕ್ತಾದಿಗಳು ಸಹಕಾರ ಮಾಡಿ. ನಾವು ವೈಕುಂಠ ನೋಡಿದಿರೋ ಇಲ್ಲೋ, ಇವತ್ತಂತೂ ನಮ್ಮ ದೇವಸ್ಥಾನ ವೈಕುಂಠ ತರ ಇದೆ. ಅದು ನಾನು ಹೇಳಕ್ ಇಷ್ಟಪಡ್ತೀನಿ. ಈ ನಮ್ಮ ದೇವಸ್ಥಾನ ಬಂದು ಬೈಲಾಂಜನೇಯ ಅಂದ್ರೆ ಉತ್ಪತ್ತಿ ಆಂಜನೇಯನ್ನು ಇವತ್ತು ಬೆಳೀತಾ ಇದ್ದಾರೆ. 140 ವರ್ಷ ಇತಿಹಾಸ ಇದೆ ಈ ದೇವಸ್ಥಾನದಲ್ಲಿ. ಅದರಿಂದ ತುಂಬಾ ಶಕ್ತಿ ಭಕ್ತಿ ಒಂದು ಶಕ್ತಿಯಿಂದ ಬಂದ್ರೆ ಭಕ್ತಾದಿಗಳಿಗೆ ಇವತ್ತವರೆಗೂ ಎಲ್ರಿಗೂ ಒಳ್ಳೇದಾಗಿದೆ. ಸುಮಾರು ಜನ ಬರ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ. ಎಲ್ರು ಅಪ್ಪ ನಮ್ಗೆ ಇಲ್ಲಿ ಬಂದ್ಮೇಲೆ ಏನೋ ಒಂಥರ ವೈಬ್ರೇಷನ್, ಏನೋ ಒಂಥರ ಒಳ್ಳೇದಾಗಿದೆಪ್ಪ ಅಂತ. ಅದ್ರಲ್ಲಿ ನಾನು ಒಂದು ಭಕ್ತ, ನಾನು ಅದೇ ತರ ಹೇಳ್ಬೇಕಾಗುತ್ತೆ ಅಷ್ಟೇ. நீங்களும் இந்த பழமையான சக்தி வாய்ந்த கோயிலை இன்னும் விசிட் பண்ணலனா கண்டிப்பா விசிட் பண்ணுங்க.